ಎಗ್ ಬುರ್ಜಿ ಮಾಡೋಣ ಇವತ್ತು. ಅದೇ 2 ಈರುಳ್ಳಿ, 2 ಟೊಮೆಟೊ. ಬನ್ನಿ ಟೊಮೆಟೊ ಮತ್ತು ಆನಿಯನ್ ಕಟ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ. ಓಕೆ, ಗ್ಯಾಸ್ ಹಚ್ಕೊಂಡು ಪಾನ್ ಇಡುವ. ಒಂದು ಸ್ವಲ್ಪ ಹೀಟ್ ಆಗಲಿ. ಹೀಟ್ ಆದಮೇಲೆ ಎಣ್ಣೆ ಹಾಕಬೇಕು. 3 ಸ್ಪೂನು ಆಯಿಲ್ ಹಾಕೊಳ್ಳಿ. ಆದಮೇಲೆ ಎಣ್ಣೆ ಕಾದ್ಮೇಲೆ ಫಸ್ಟ್ ಹಾಕ್ಬೇಕಾಗಿರೋದು ಈರುಳ್ಳಿ. ಸಣ್ಣ ಕಟ್ ಮಾಡ್ತಾರೆ ಎಲ್ಲರೂ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ತಾರೆ, ಬಟ್ ಆದರೆ ನಾನು ಡಿಫ್ರೆಂಟಾಗಿ ಮಾಡ್ತಾ ಇರೋದ್ರಿಂದ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೆಂಪಾಗಂಗೆ ಹುರ್ಕೋಬೇಕು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಇದಕ್ಕೆ. ಸ್ವಲ್ಪ ಈರುಳ್ಳಿ ಜೊತೆಗೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ. 2 ಅನ್ಬೋದು ಏನಕ್ಕೆ ಆಗ್ತದೆ ಅಂತ, ಬಟ್ ಟೇಸ್ಟ್ ಚೆನ್ನಾಗಾಗುತ್ತೆ. 2 ಟೊಮೆಟೊ ಕಟ್ ಮಾಡ್ಕೊಂಡ್ರೆ ಟೊಮೆಟೊ ಹಾಕಬೇಕು. ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಕೆಂಪಾಗಿ. ಖಾರಕ್ಕೆ 1.5 ಸ್ಪೂನು ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿ. 2 ಸ್ಪೂನ್ ಧನಿಯಾ ಪೌಡ್ರು. ಇದ್ರ ಜೊತೆಗೆ ಒಂಚೂರು ಜೀರಿಗೆ ಪೌಡರು ಮತ್ತು ಒಂಚೂರು ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಳ್ಳಿ. ಇವಾಗ ಹೊಡೆದಿಟ್ಕೊಂಡಿರುವಂಥ 4 ಎಗ್ಗನ್ನ ಇದಕ್ಕೆ ಅಪ್ಲೈ ಮಾಡಬೇಕು. ಮತ್ತೆ ಮಿಕ್ಸ್ ಮಾಡಬೇಕು. ಇದಕ್ಕೆ ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಬೇಯಿಸಿ. ಚೆನ್ನಾಗಿ ಬೇಯಿಂದೆಲ್ಲ ಆದಮೇಲೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಫುಲ್ ರೆಡಿ ಆಯ್ತು. ಇವಾಗ ಎಗ್ ಬುರ್ಜಿ ಚಪಾತಿಗೆ ಚೆನ್ನಾಗಿರ್ತದೆ. ನೆನ್ಸ್ಕೊಳ್ತೀನಿ ಬುರ್ಜಿ ಮತ್ತು ಚಪಾತಿ ನೋಡುವ. ಈಗ ಎಗ್ ಬುರ್ಜಿ ಮತ್ತು ಚಪಾತಿ ಟೇಸ್ಟ್ ಸೂಪರ್ ಆಗಿದೆ. ಟ್ರೈ ಮಾಡಿ ಅಲ್ಲ. ರೈಸ್ ಜೊತೆನೂ ಕಾಂಬಿನೇಷನ್ ಸೂಪರ್ ಆಗಿದೆ. ಈ ಥರ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಬಾಯ್.